ಪ್ರತಿಯೊಬ್ಬರಲ್ಲೂ ಒಬ್ಬ ಕವಿ ಇರ್ತಾನೆ. ಪ್ರತಿಯೊಬ್ಬರಲ್ಲೂ ಒಂದು ಕವಿ ಮನಸ್ಸಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಬರಹ ಶಕ್ತಿ ಇರುತ್ತೆ. ಈ 5 ಅಕಾರಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಯಾವ ವಿಕಾರಗಳು ಇಲ್ಲದ ರೀತಿಯಲ್ಲಿ ಅದ್ಭುತವಾದಂಥ ಹಾಡನ್ನ ಯಾರು ಬೇಕಾದ್ರೂ ಬರೆಯಬಹುದು. ಎಲ್ಲ ನಮ್ಗೆ ಸೆಟ್ ಆಗಿದ್ದಾಗ, ಎಲ್ಲ ಅನುಕೂಲವಾಗಿದ್ದಾಗ ಯಾವತ್ತೂ ಕೂಡ ನಮ್ಗೆ ಅನುಭವಗಳಾಗಲ್ಲ. ಆಗ ಆಗೋದು ಅನುಭವಗಳಲ್ವೇ ಅಲ್ಲ, ಟೈಮ್ ವೇಸ್ಟ್ ಅದು. ಕೆಲವು ಇನ್ಸ್ಟೆಂಟ್ ಆಗಿ ಹಾಡು ಬರೆದು ಬಿಡ್ತಾರೆ. ಹೇಗೆ ಯಾವುದೋ ಒಂದು ಐಡಿಯಾ ಬರುತ್ತೆ, ಅದನ್ನ ಪದಗಳಲ್ಲಿ ಕೂರ್ಸೋಕ್ಕಾಗಲ್ಲ. ಏನ್ ಮಾಡ್ಬೋದು, ಏನ್ ಮಾಡಬೇಕು? ಎಲ್ಲರಿಗೂ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ್ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಬಹಳ ಜನ ನನ್ನ ಸ್ನೇಹಿತರು, ಹಿತೈಷಿಗಳು ಕೇಳ್ತಾನೆ ಇರ್ತಾರೆ, ಒಂದು ಹಾಡು ಬರೆಯೋದು ಹೇಗೆ? ಒಂದು ಹಾಡನ್ನ ಎಲ್ಲರೂ ಬರಿಬಹುದಾ? ಯಾರು ಬೇಕಾದರೂ ಬರಿಬಹುದಾ? ಒಂದು ಹಾಡನ್ನು ಬರಿಬೇಕಾದ್ರೆ ಅದಕ್ಕೆ ಬೇಕಾದಂತಹ ತಯಾರಿಗಳೇನು, ಅದಕ್ಕೆ ಬೇಕಾದಂತಹ ಮಾನಸಿಕ ಮಾನದಂಡಗಳೇನು ಅಂತ ಒಂದು ಜನರಲ್ ಆಗಿ ಒಂದು ಚರ್ಚೆ ಮಾಡ್ತಾನೆ ಇರ್ತಾರೆ. ನನ್ನ ಪ್ರಕಾರ ಏನಂತಂದ್ರೆ, ನಾನು ಎಲ್ರಿಗೂ ಕ್ಯಾಶುವಲ್ ಆಗಿ ಹೇಳೋದು ಏನಂತಂದ್ರೆ, ಪ್ರತಿಯೊಬ್ಬರಲ್ಲೂ ಒಬ್ಬ ಕವಿ ಇರ್ತಾನೆ. ಪ್ರತಿಯೊಬ್ಬರಲ್ಲೂ ಒಂದು ಕವಿ ಮನಸ್ಸಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಬರಹ ಶಕ್ತಿ ಇರುತ್ತೆ. ಅವರು ಸ್ಕೂಲು ಕಾಲೇಜ್ ಓದಿರಲೇಬೇಕು, ಅಥವಾ ತುಂಬ ನಿಘಂಟುಗಳನ್ನು ಅಧ್ಯಯನ ಮಾಡಿರಲೇಬೇಕು, ಅಥವಾ ಬೇಕಾದಷ್ಟು ಭಾಷಾ ಪಾಂಡಿತ್ಯ ಇರಬೇಕು ಅನ್ನೋದೆಲ್ಲ ಏನಿಲ್ಲ. ನಿಮಗೆ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಆ ಮನಸ್ಸು ಸ್ಪಂದಿಸ್ಕೊಂಡು ಆ ವಿಷಯವನ್ನು ತಮ್ಮದೇ ಆದ ದೃಷ್ಟಿಕೋನದಲ್ಲಿ ನೋಡುವ ಒಂದು ಸಣ್ಣ ಒಂದು ಝಲಕ್, ಅಥವಾ ಸಣ್ಣದೊಂದು ಪರ್ಯವೀಕ್ಷಣೆ, ಅಥವಾ ಸಣ್ಣದೊಂದು ಅಬ್ಸರ್ವೇಷನ್ ಇದ್ರೆ ಸಾಕು, ಯಾರು ಬೇಕಾದರೂ ಆ ಹಾಡು ಬರಿಬೋದು. ಅದೇನು ತುಂಬ ದೊಡ್ಡ ಕಷ್ಟವಾದ ವಿಚಾರ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಯಾಕೆಂತಂದರೆ ನೋಡಿ, ನಾನು ಓದಿರೋದು 10ನೇ ಕ್ಲಾಸು. ಆ ನಂತರ ನಾನು ಅಕಾಡೆಮಿಕಲ್ ಸ್ಟಡಿ ಮಾಡೋಕ್ಕೆ ಆಗಲಿಲ್ಲ. ನಾನು ಮುಂದೆ ಓದಲಿಲ್ಲ, ಓದೋಕ್ಕೂ ಆಗಲಿಲ್ಲ, ಓದಲೂ ಇಲ್ಲ, ನಾನಾ ಕಾರಣಗಳು. ಆದರೆ ಏನೋ ಒಂದೆರಡು ಹಾಡು ಬರಿತೀನಿ ಅಂತಂದರೆ ಅದಕ್ಕೇನು ಕಾರಣ ಇರುತ್ತೆ? ಖಂಡಿತವಾಗ್ಲೂ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಮನಸ್ಥಿತಿ, ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಮನಸ್ಥಿತಿ, ಮತ್ತು ಸಮಯ ಸಂದರ್ಭಗಳನ್ನು ನಮ್ಮದೇ ಆದ ರೀತಿಯಲ್ಲಿ ಅವಲೋಕಿಸಿ ಹೇಳೋದಕ್ಕೆ ಒಂದು ಚಿಕ್ಕ ಪ್ರಯತ್ನ. ಇದಕ್ಕೆ ಒಂದು ಸರಳವಾದ ಒಂದು ಮಾರ್ಗ ಅಂತ ಏನು ಹೇಳ್ಬೋದು ಅಂದರೆ, ಹೊಸದಾಗಿ ಹಾಡು ಬರಿಬೇಕು ಅಂತ ಆಸೆ ಪಡುವಂಥವ್ರಿಗೆ, ಅಥವಾ ಹಾಡು ಬರೆಯೋಕ್ಕೆ ಶುರು ಮಾಡಿದ್ದಾರೆ ಆದರೆ ಅದು ಏನೋ ಕರೆಕ್ಟಾಗಿ ಗ್ರಿಪ್ ಸಿಗ್ತಾ ಇಲ್ಲ, ಒಂದು ಒಳ್ಳೆ ಫ್ರೀಕ್ವೆನ್ಸಿಲಿ ಏನೋ ಒಂದು ಸರಾಗವಾಗಿ ಏನೋ ಬರ್ತಾ ಇಲ್ಲ, 2 ಲೈನ್ ಬರುತ್ತೆ ಮತ್ತೆಲ್ಲೋ ಸ್ಟಕ್ ಆಗುತ್ತೆ, ಅಥವಾ ಯಾವುದೋ ಒಂದು ಐಡಿಯಾ ಬರುತ್ತೆ, ಅದನ್ನು ಪದಗಳಲ್ಲಿ ಕೂರ್ಸೋಕ್ಕಾಗಲ್ಲ, ಏನು ಮಾಡ್ಬೋದು, ಏನು ಮಾಡಬೇಕು ಅನ್ನೋಂಥ ತಾಕಲಾಟ ಇರುವಂಥ ಅನೇಕ ಗೀತ ಸಾಹಿತಿಗಳಿಗೆ ಇದು ಒಂದು ನನ್ನ ಅನಿಸಿಕೆಯನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಇನ್ನೊಂದಿದೆ, ನಾವು ನಮ್ಮ ಮನಸ್ಸಿನ ಇಚ್ಛೆ ಪ್ರಕಾರ ನಾವು ಏನು ಬೇಕಾದರೂ ಒಂದು ಹಾಳೆಯಲ್ಲಿ ಬರ್ಕೊಂಡು ಹೋಗ್ಬಿಡ್ಬೋದು, ಅದನ್ನು ಕವಿತೆ ಅಂತ ಮೇಲೆ ಹೆಡ್ಲೈನ್ ಹಾಕೋಬೋದು. ಪಾಯಿಂಟ್ ಅದಲ್ಲ. ಎಸ್ಪೆಷಲಿ ಯಾವುದಾದ್ರೂ ಒಂದು ರಾಗಕ್ಕೆ ಬರಿಬೇಕು ಅಂತಂದರೆ, ಯಾವುದೇ ಒಂದು ಟ್ಯೂನ್ಗೆ ಬರಿಬೇಕಂತಂದರೆ, ಅಥವಾ ಯಾವುದೇ ಒಂದು ಸಿದ್ಧವಾದಂಥ ಲಯಕ್ಕೆ ಆ ತಾಳಬದ್ಧತೆಯಲ್ಲಿ ಬರಿಬೇಕು ಅಂತಂದರೆ, ಆವಾಗ ಇರೋದು ತಾಪತ್ರಯಗಳು ಏನಂತಂದರೆ, ಅಷ್ಟು ವಿಚಾರಗಳನ್ನು ಸರಳವಾದ ಪದಗಳಲ್ಲಿ ಕೇಳಿದ ತಕ್ಷಣ ಮನ ಮುಟ್ಟೋ ರೀತಿಯಲ್ಲಿ, ಅದಕ್ಕೆ ಆ ಹಾಡಿಗೆ ಬೇಕಾದ ಲಾಲಿತ್ಯಕ್ಕೆ ತಕ್ಕ ಹಾಗೆ ಪದಗಳನ್ನು ಪೋಣಿಸಿ ಅದನ್ನು ಬರಿಬೇಕಾದಂಥ ಒಂದು ಚಿಕ್ಕದಾದಂಥ ಒಂದು ಏನಂತಿರಬಹುದು, ಚಿಕ್ಕದಾದಂಥ ಒಂದು ಎಫರ್ಟ್, ಚಿಕ್ಕದಾದಂಥ ಒಂದು ಪರಿಶ್ರಮ ಇರುತ್ತೆ ಅಲ್ಲಿ. ಈಗ ಮೈನಾಗಿ ಹಾಡು ಬರೆಯೋರಿಗೆ ಏನು ಬೇಕಾಗುತ್ತೆ ಅಂತಂದರೆ, ಬಹಳ ಜನ ಗೆಳೆಯರು ಇದ್ರ ಬಗ್ಗೆ ಕೇಳಿದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಏನಂತಂದರೆ, ಒಂದು ಸ್ವಲ್ಪ ಅಬ್ಸರ್ವೇಷನ್, ಒಂದು ಸ್ವಲ್ಪ ಅನುಭವ, ಒಂದು ಸ್ವಲ್ಪ ಅಧ್ಯಯನ, ಒಂದು ಸ್ವಲ್ಪ ಅಟೆನ್ಷನ್, ಈ 4ರ ಜೊತೆಗೆ ಒಂದು ಸ್ವಲ್ಪ ಭಗವಂತನ ಅನುಗ್ರಹ, ಇದಿಷ್ಟು ಇತ್ತು ಅಂತಂದರೆ, ಈ ಆಕಾರಗಳ ಜೊತೆಲಿ ಇತ್ತು ಅಂದರೆ, ಅಬ್ಸರ್ವೇಷನ್, ಅನುಭವ, ಅಟೆನ್ಷನ್, ಅಧ್ಯಯನ, ಅವನ ಅನುಗ್ರಹ, ಈ 5 ಅಕಾರಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಯಾವ ವಿಕಾರಗಳು ಇಲ್ಲದ ರೀತಿಯಲ್ಲಿ ಅದ್ಭುತವಾದಂಥ ಹಾಡನ್ನು ಯಾರು ಬೇಕಾದರೂ ಬರೆಯಬಹುದು. ಅಧ್ಯಯನ ಯಾವ ರೀತಿ ಇರ್ತಿರುತ್ತೆ, ಯಾವುದು ಸಿಕ್ಕಿದ್ರೆ ಅದನ್ನು ಓದ್ತಾ ಇರೋದು. ಇಂಥದ್ದೇ ಪುಸ್ತಕ ಓದಬೇಕು, ಅಥವಾ ಇಂಥದ್ದನ್ನೇ ಗ್ರಂಥಗಳನ್ನು ಓದಬೇಕು, ತುಂಬ ಕಠಿಣವಾದಂಥ ಪದಗಳನ್ನು ಅದನ್ನು ಅರ್ಥ ಮಾಡ್ಕೊಂಡು ಜೀರ್ಣಿಸ್ಕೊಂಡು, ಅದಕ್ಕೆ 10 ಸಮಾನಾರ್ಥಕ ಪದಗಳನ್ನು ಹುಡ್ಕೊಂಡು, ಅದಕ್ಕೊಂದು 20 ಪ್ರಾಸಗಳನ್ನು ಕೂಡಿಟ್ಕೊಂಡು, ಅವೆಲ್ಲ ಯಾವ ರಗಳೆಗಳು ಬೇಕಾಗಿಲ್ಲ. ಸಣ್ಣದು ನ್ಯೂಸ್ ಪೇಪರ್ ಸಿಗ್ತಾ, ಎಸೆಯೋಕ್ಕೆ ಮುಂಚೆ ಓದ್ಬಿಟ್ಟು ಎಸೆಯೋದು.
ಎಲ್ಲೋ ಆಟೋದಲ್ಲೋ, ಟೂ ವೀಲರಲ್ಲೋ, ಕಾರಲ್ಲೋ ಡ್ರೈವ್ ಮಾಡೋ ಸಮಯ ಬಿಟ್ಟು ನಾನು ಹೇಳೋದು, ಎಲ್ಲೋ ನಿಲ್ಸಿರೋವಾಗಲೋ ಆ ಕಡೆ ಈ ಕಡೆ ಎಲ್ಲ ಆ ಕಡೆ ಈ ಕಡೆ ಕಣ್ಣು ಹಾಯಿಸಿದಾಗಲೋ ಯಾವುದೋ ಬೋರ್ಡ್ಗಳೇನಾಗಿತ್ತಾ ಸುಮ್ಮನೆ ಓದ್ಕೊಂಡು ಹೋಗೋದು. ಅಕಸ್ಮಾತ್ ಟೈಮ್ ಸಿಗ್ತಾ ಯಾವುದೋ ಒಂದು ಪುಸ್ತಕ ತಗೊಳ್ಳೋದು, ರ್ಯಾಂಡಮ್ ಆಗಿ ಅದನ್ನು ಪೇಪರ್ ತೆಗೆದು ಯಾವುದೋ ಒಂದು ಓದೋದು. ಅಲ್ಲಿ ಏನು ವಿಷಯ ನಮ್ಗೆ ಅರ್ಥವಾಗುತ್ತೋ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ಓದಿ ಅರ್ಥ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ, ವೆರಿ ಗುಡ್, ಮತ್ತೊಂದು ಓದೋದು. ಈ ಥರ ಇದನ್ನು ಅಭ್ಯಾಸ ಮಾಡ್ಕೊಂಡು ರೂಢಿ ಮಾಡ್ಕೊತಾ ಹೋದರೆ ನಮಗೆ ಗೊತ್ತಿಲ್ಲದೇನೋ ಒಂದಷ್ಟು ಪದಗಳು ನಮ್ಮಲ್ಲಿ ಪರಿಚಯವಾಗ್ತಾ ಹೋಗುತ್ತೆ, ಒಂದಷ್ಟು ಪದಗಳ ಪರಿಚಯವಾಗ್ತಾ ಹೋಗುತ್ತೆ. ಆ ಪದಗಳ ವೈವಿಧ್ಯತೆಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಪದಗಳನ್ನು ಹೇಗೆಲ್ಲ ಬಳಸಿರ್ತಾರೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಇದೆಲ್ಲವೂ ಪದ್ಯ ರೂಪದಲ್ಲೇ ಇರಬೇಕು ಅಂತ ಏನಿಲ್ಲ, ಪದ್ಯ ರೂಪದಲ್ಲೇ ಇರಬೇಕಾದ್ದೇನಿಲ್ಲ, ಗದ್ಯ ರೂಪದಲ್ಲಿದ್ದರೂ ಪರವಾಗಿಲ್ಲ. ನಮಗೆ ಒಂದು ಭಾಷೆಯ ಹಿಡಿತ ಸಿಗ್ತಾ ಹೋಗುತ್ತೆ, ಈ ಒಂದಷ್ಟು ವಿಚಾರಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಥರ ಒಂದಷ್ಟು ಚಿಕ್ಕದಾಗಿ ಒಂದು ಅಧ್ಯಯನ, ಆಮೇಲೆ ಒಂದು ಅಬ್ಸರ್ವೇಷನ್. ಈಗ ಅಬ್ಸರ್ವೇಷನ್ ಅಂತಂದಾಗ ಒಂದಷ್ಟು ಹಾಡುಗಳನ್ನು ಕೇಳೋದ್ರಿಂದ ಈ ಹಾಡನ್ನು ಹೇಗೆ ಬಳಸಿದ್ದಾರೆ, ಹೇಗೆ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಇದೇ ವಿಷಯನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಿತ್ತು, ಅವರು ಈ ರೀತಿಯಲ್ಲಿ ಹೆಂಗೆ ಹೇಳಿದ್ರು, ಈ ರೀತಿ ಹೇಳಬೇಕಾದ್ರೆ ಯಾವ ಒಂದು ನಾಜೂಕುತನ, ಯಾವ ಅಚ್ಚುಕಟ್ಟುತನದಲ್ಲಿ ಇದನ್ನು ಹೇಳಿದ್ರು ಅನ್ನೋದೆಲ್ಲ ನಾವು ಗಮನಿಸ್ಕೊಂಡು ಒಂದು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಕನಿಷ್ಠ ಒಂದು ದಿವಸಕ್ಕೆ ಒಂದು 20 ಆದರೂ ಹಾಡನ್ನ ಕೇಳಬೇಕಾಗತ್ತೆ. ಹೋಗ್ತಾ ಬರ್ತಾ, ಕೂತ್ ಕಡೆ, ನಿಂತ ಕಡೆ, ಮಲಗಿದ್ದಲ್ಲಿ, ಎದ್ದಲ್ಲಿ, ಸ್ನಾನ ಮಾಡುವಾಗ, ಊಟ ಮಾಡುವಾಗ ಕೇಳೋದಕ್ಕೇನು ಕಷ್ಟ ಇಲ್ಲ, ಕೇಳೋದಕ್ಕೇನು ಕಷ್ಟ ಆಗಲ್ಲ. ಯಾವುದಾದ್ರು ಒಂದು ಆದಷ್ಟು ಹಳೆಯ ಹಾಡುಗಳನ್ನ ಕೇಳೋದ್ರಲ್ಲೇ ನಮಗೊಂದು ಹೆಚ್ಚು ನಾವೀನ್ಯತೆ, ನಿಪುಣತೆ ಸಿಗುತ್ತೆ. ನಾವೀನ್ಯತೆ ಇರೋದೆಲ್ಲ ಹಳೆ ಹಾಡುಗಳಲ್ಲೇ. ಹಳೆ ಹಾಡುಗಳ ಬೇರಿನ ಮೇಲೆ ಇವತ್ತಿನ ಹಾಡುಗಳ ತೇರು ನಡೀತಾ ಇರೋದು ಎಲ್ರದ್ದು. ಯಾಕೆಂದರೆ ಆ ಗಟ್ಟಿ ಭಾಷೆಯ ಸಾಂದ್ರತೆ ನಿಮಗೆ ಈಸಿಯಾಗಿ ಕನ್ವೆ ಆಗಬೇಕು ಅಂತಂದರೆ ಈಗಿನ ಹಾಡುಗಳಿಲ್ಲ ಅಂತಲ್ಲ, ಈಗಿನ ಹಾಡುಗಳಲ್ಲಿ ಸಾಕಷ್ಟು ಆವಿಷ್ಕಾರಗಳಿದೆ, ವೈಜ್ಞಾನಿಕವಾಗೆಲ್ಲನೂ ಕೂಡ ಬರವಣಿಗೆಗಳು ನಡೀತಾ ಇದ್ದಾವೆ. ವಿಷಯ ಅದಲ್ಲ. ಇಲ್ಲೇನೆಂದರೆ ಆದಷ್ಟು ಹಳೆಯ ಹಾಡುಗಳನ್ನು ನಿಮಗೆ ಪರಿಚಯವಿದ್ದರೆ ಇತರೆ ಭಾಷೆ ಹಾಡುಗಳನ್ನು ಕೇಳೋದು ತಪ್ಪೇನಿಲ್ಲ. ಅದರಲ್ಲೂ ಕೂಡ ಆ ಕವಿ ಮನಸ್ಸುಗಳು ಏನೇನು ಕೆಲಸ ಮಾಡಿರುತ್ತೋ ಅದನ್ನೆಲ್ಲ ನಾವು ಗಮನಿಸ್ಕೊತಾ ಹೋಗ್ಬೋದು. ಈ ಥರ ಒಂದು ಅಬ್ಸರ್ವೇಷನ್, ಈ ಹಾಡನ್ನು, ಈ ಭಾವನೆಯನ್ನು ಹೇಗೆ ಹೇಳಿದ್ರು, ಇದನ್ನು ಎರಡೇ ಸಾಲಿನಲ್ಲಿ, ಒಂದೇ ಸಾಲಿನಲ್ಲಿ ಹೇಗೆ ಕನ್ವೆ ಮಾಡಿದ್ರು, ಯಾವ ರೀತಿ ಪದಗಳನ್ನು ಬಳಸ್ಕೊಂಡ್ರು, ಈ ಪದದ ಬದಲು ಮತ್ತೊಂದು ಪದ ಬಳಸಿದ್ದಿದ್ರೆ ಹೇಗಿರ್ತಿತ್ತು, ಈ ಪ್ರಾಸದ ಬದಲು ಇನ್ನೊಂದು ಥರ ಪ್ರಾಸ ಹೇಳಿದರೆ ಕನ್ವೆ ಆಗ್ತಿತ್ತಾ, ಇದು ಟ್ಯೂನ್ ಜೊತೆ ಹೊಂದ್ಕೋತಿತ್ತಾ ಅನ್ನೋದೆಲ್ಲ ಯೋಚನೆ ಮಾಡ್ಬೋದು. ಈಗ ಇದೊಂದು ಅಬ್ಸರ್ವೇಷನ್ಗೆ ಸಂಬಂಧಪಟ್ಟ ವಿಚಾರ ಆಗುತ್ತೆ. ಅಧ್ಯಯನ, ಅಬ್ಸರ್ವೇಷನ್ ಎರಡಾದಮೇಲೆ ನಮ್ಮ ಜೀವನದಲ್ಲಿ ನಾವು ಪಡುವ ಅನುಭವಗಳು ಅದನ್ನೆಲ್ಲ ಒಂದು ಬರವಣಿಗೆಯಲ್ಲಿ ಮಾಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಏನೇ ಒಂದು ಅನುಭವ ಆಗಲಿ, ಈಗ ನಿಮ್ಮ ಹತ್ರ ಒಂದು 1000 ರೂಪಾಯಿ ಇತ್ತು, 4 ಜನ ಗೆಳೆಯರು ಸಿಕ್ಕಿದ್ರು, ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಒಳ್ಳೆ ಊಟ ಕೊಡಿಸ್ಬಿಟ್ರಿ ಅಂದರೆ ಅದು ನಿಮ್ಗೆ ಅನುಭವ ಅಲ್ಲ. ಅದು ನಿಮ್ಮ ಹತ್ರ ಇದ್ದಿದ್ದೇ 50 ರೂಪಾಯಿ, ಅದೇ 4 ಜನ ಗೆಳೆಯರು ಸಿಕ್ಕಿದ್ರು, ನೀವು ಅದೇ ಥರ ಬಾಗುರು ತುಂಬ ದಿನ ಆದಮೇಲೆ ಸಿಕ್ಕಿದ್ಯಾ, ಬೆಂಗಳೂರಲ್ಲಿ ಸಖತ್ತಾಗಿ ಸೆಟ್ಲ್ ಆಗಿಬಿಟ್ಟಿದ್ಯಾ, ಬಾ ನಮ್ಗೇನಾದ್ರು ಕೊಡಿಸು ಅಂತ ಹೇಳಿದ್ರು, ಅನಿವಾರ್ಯ ಬಲವಂತ ಕರ್ಕೊಂಡು ಹೋಗ್ಬಿಟ್ರು. ನಿಮಗೆ ಬೇರೆ ಯಾವ ಮೊಬೈಲ್ ನಂಬರು ಇರಲ್ಲ, ಬೇರೆ ಯಾವ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಇರಲ್ಲ, ನಿಮ್ಮ ಹತ್ರ ಮೊಬೈಲ್ ಇರಲ್ಲ. ಇಂಥ ಸ್ಥಿತಿ ಬಂದು ಬರೀ 50 ರೂಪಾಯಿ ಇದ್ದು ಅಪರಿಚಿತ ಹೋಟೆಲ್ಗೆ ಹೋಗಿ ಅಪರೂಪಕ್ಕೆ ಸಿಕ್ಕುವಂಥ ಫ್ರೆಂಡ್ಸ್ಗಳಿಗೆ 4 ಜನಕ್ಕೆ ನೀವು ಮರ್ಯಾದೆ ಉಳಿಸ್ಕೊಳ್ಬೇಕು ಅಂತ ನೀವು ಊಟ ಕೊಡಿಸಿದ್ರೆ ಆ ಟೈಮಲ್ಲಿ ನೀವು ಹೇಗೆ ಅದನ್ನು ನಿಭಾಯಿಸಿ ಆಚೆ ಬರ್ತೀರಾ? ಅಲ್ಲಿನ ಹಿಟ್ಟು ರುಬ್ಬಿ ಅದನ್ನು ವಜಾ ಮಾಡ್ಕೊಂಡು ಬರೋಕ್ಕಾಗತ್ತಾ? ಹಿಟ್ಟು ರುಬ್ಬಿ ಆ ಹಣದ ಬದಲು ಕೆಲಸ ಮಾಡಬೇಕಾಗತ್ತಾ ಅವ್ರ ಮುಂದೆ? ಇಂಥ ಸಂದರ್ಭಗಳಲ್ಲಿ ಯಾವ ಜಾಣತನನೋ ಅಥವಾ ಯಾವ ಪರಿಶ್ರಮನೋ ಯಾವ ಒದ್ದಾಟನೋ ಏನೋ ಒಂದು ತಳಮಳಗಳಿಂದ ಏನೋ ಒಂದು ಮಾಡಿ ಆ ಸಿಚುವೇಶನಿಂದ ಪಾರಾಗಿ ಅವರೆಲ್ಲರಿಗೂ ಊಟ ಕೊಡಿಸಿ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಟ್ಟು ಬಂದುಬಿಡ್ತೀರ. ಆಮೇಲೆ ಒಬ್ಬರೇ ಕೂತು ಯೋಚನೆ ಮಾಡಿ, ಈಗೇನಾಗಿರುತ್ತಲ್ಲ ಇದು ನಿಮಗೆ ಅನುಭವ. ಇಂಥ ಅನುಭವಗಳನ್ನು ನಿಮಗೆಲ್ಲ ಸುಲಭವಾಗಿದ್ದಾಗ ಖಂಡಿತ ಅನುಭವಗಳು ಸಿಗಲ್ಲ ನಿಮಗೆ, ಯಾರಿಗೇ ಆಗಲಿ. ನಾವು ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಏನಾಗುತ್ತೆ ಅದೇ ನಮ್ಗೆ ಅನುಭವ ಹೊರತು, ಎಲ್ಲ ನಮಗೆ ಸೆಟ್ಟಾಗಿದ್ದಾಗ, ಎಲ್ಲ ಅನುಕೂಲವಾಗಿದ್ದಾಗ ಯಾವತ್ತೂ ಕೂಡ ನಮ್ಗೆ ಅನುಭವಗಳಾಗಲ್ಲ. ಆಗ ಆಗೋದು ಅನುಭವಗಳಲ್ವೇ ಅಲ್ಲ, ಟೈಮ್ ವೇಸ್ಟ್ ಅದು. ಸೊ ಈ ಥರ ಅನುಭವಗಳು ಏನೇನಾಗುತ್ತೋ ಇದು ಒಂದು ಚಿಕ್ಕ ಉದಾಹರಣೆಯೇ ಕೊಟ್ಟಿದ್ದು. ಇದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಸಾಂಸಾರಿಕವಾಗಿ ಸಂಬಂಧಪಟ್ಟಿದ್ದಿರ್ಬೋದು, ಎಕ್ಸಾಮ್ಸ್ ಬರೆಯೋ ವಿಷಯದಲ್ಲಿರ್ಬೋದು, ಸ್ಕೂಲು ಕಾಲೇಜ್ ವಿಚಾರಗಳಿರ್ಬೋದು, ವ್ಯವಹಾರಗಳಿರ್ಬೋದು, ವ್ಯಾಪಾರ ಇರ್ಬೋದು, ಗೆಳೆತನ ಇರ್ಬೋದು, ಪ್ರೀತಿ ಇರ್ಬೋದು, ಪ್ರೇಮ ಇರ್ಬೋದು, ಯಾವುದೇ ದಾನ ಧರ್ಮ ಇರ್ಬೋದು, ಎಂಥದೇ ಆಗಿರಲಿ, ಎಲ್ಲಿ ಕಷ್ಟಗಳು ಅಂತ ಇರುತ್ತೋ, ಎಲ್ಲಿ ಒಂದು ಅವಸ್ಥೆಗಳು ಅಂತ ಆಗುತ್ತೋ ಅಂಥ ಕಡೆನೇ ಅನುಭವಗಳು ಹುಟ್ಟೋದು. ಇಂಥ ಅನುಭವಗಳನ್ನೆಲ್ಲ ನಿಮಗೆ ಗೊತ್ತಿರೋಷ್ಟು ಭಾಷೆಯಲ್ಲಿ ನಿಮಗೆ ಗೊತ್ತಿರೋದ್ರಲ್ಲಿ ಬರಿತಾ ಹೋಗಿ. ಇಲ್ಲಿ ಬರಿತಾ ಹೋಗಬೇಕಾದ್ರೆ ಆದಷ್ಟು ಅದನ್ನು ಒಂದು ತಾಳದಲ್ಲಿ ಬರೆಯೋಕ್ಕೆ ಟ್ರೈ ಮಾಡೋದು. ತಾಳದಲ್ಲಿ ಬರೆಯೋಕ್ಕೆ ಟ್ರೈ ಮಾಡೋದು ಅಂತ ಏನು ಮಾಡಬೇಕಂದ್ರೆ, ಬೆಟರ್ ಯಾವ್ದಾದ್ರು ಒಂದು ನಿಮ್ಗೆ ಇಷ್ಟವಾದಂಥ ಒಂದು ಹಳೆಯದು ಒಂದು ಟ್ಯೂನ್, ಯಾವುದೇ ಭಾಷೆದು ಯಾವುದೇ ಒಂದು ಟ್ಯೂನ್ ತಗೊಳ್ಳಿ. ಆ ಟ್ಯೂನ್ನಲ್ಲಿ, ಒಂದೇ ಟ್ಯೂನ್ನಲ್ಲಿ ಒಂದು ಪಲ್ಲವಿ 2 ಚರಣ, ಈ ಒಂದು ಟ್ಯೂನ್ ಒಳಗಡೆ ಆ ಇಡೀ ಸನ್ನಿವೇಶದಲ್ಲಿ ನೀವು ಅನುಭವಿಸಿದ ಅಷ್ಟು ಪಾಡುಗಳನ್ನು
ಬರೆಯೋ ಪ್ರಯತ್ನ ಮಾಡೋದು. ಅಷ್ಟು ವಿಷಯ ಅಲ್ಲಿ ಕನ್ವೆ ಆಯ್ತಾ ಅಂತ ನೋಡೋದು. ಇಲ್ಲ ಇನ್ನೇನೋ 2-3 ವಿಷಯ ಬಿಟ್ಟಿದ್ದೀವಲ್ಲ, ಮರ್ತೋಯ್ತಲ್ಲ ಅಂದಾಗ ಆ ವಿಷಯಗಳನ್ನ ಆ ಟ್ಯೂನಲ್ಲೇ ಸೇರಿಸೋ ಪ್ರಯತ್ನ ಮಾಡೋದು. ಆಗ 2 ಸಾಲಲ್ಲಿ ಹೇಳುವಂಥ ಮೀನಿನ ಒಂದೇ ಸಾಲಲ್ಲಿ ಹೇಳೋಕ್ಕೆ ಟ್ರೈ ಮಾಡಬೇಕು. ಆಗ ಪದಗಳ ಹುಡುಕಾಟ ಆಗುತ್ತೆ, ಆ ಭಾವಗಳ ಹುಡುಕಾಟ ಆಗುತ್ತೆ. ಈ ಥರದಲ್ಲಿ ಒಂದು ಒದ್ದಾಟ ಹುಡುಕಾಟಗಳ ಮಧ್ಯದಲ್ಲಿ ಅಕ್ಷರಗಳ ಮುದ್ದಾಟವನ್ನು ಆಡೋಕ್ಕೆ ಶುರು ಮಾಡಿದಾಗ ಖಂಡಿತವಾಗ್ಲೂ ಕೂಡ ಈ ಅನುಭವಗಳು ಇಲ್ಲಿ ನಮ್ಮ ಕೆಲಸ ಮಾಡ್ತಾ ಬರುತ್ತೆ. ಈ ಅಧ್ಯಯನ, ಅಬ್ಸರ್ವೇಷನ್ನು, ಈ ಅನುಭವ, ಇದ್ರ ಮಧ್ಯೆ ಒಂದು ಅಟೆನ್ಷನ್. ಏನದು ಅಟೆನ್ಷನ್ನು? ನಾನು ಬರೀಬೇಕು ಅಂತ ನೀವು ಕೂತಾಗ, ನಾನೇ ಆದರೂ ಸರಿ, ನನಗೆ ಈಗಲೂ ಕೂಡ ಆ ಥರದ ಒಂದು ಪರಿಪಾಟಲುಗಳು ಆಗ್ತಾನೆ ಇರುತ್ತೆ. ಅದ್ರ ಮಧ್ಯದಲ್ಲೂ ಕೂಡ ಆ ಅಟೆನ್ಷನ್, ಆ ಏಕಾಗ್ರತೆ ಅದು ಬಹಳ ಬಹಳ ಮುಖ್ಯ ಆಗುತ್ತೆ. ನಾನು ಬರೆಯೋಕ್ಕೆ ಕೂತಿದ್ದೀನಿ, ಇಷ್ಟು ಗಂಟೆ ಕಾಲದಲ್ಲಿ ನಾನು ಬರೀಬೇಕು ಅಂತ ಒಂದು ಸಮಯ ನಿಗದಿ ಮಾಡ್ಕೊಂಡು ಕೂತ್ಕೊಳ್ಳೋದು. ಬರಲಿಲ್ಲ ಅಂದರೆ ಏನಾಗುತ್ತೆ? ಇವತ್ತೆಲ್ಲ ನಾಳೆ ಬರೆಯೋದು, ಅದೇನಾಗೋಗ್ಬಿಡಲ್ಲ. ಬಟ್ ನಾವು ಅದನ್ನು ಆದಷ್ಟು ಕೂಡ ಪ್ರಯತ್ನ ಮಾಡಿ ಒಂದು ಏಕಾಗ್ರತೆ, ಒಂದು ಅಟೆನ್ಷನ್, ಒಂದು ಗಮನ, ಅದನ್ನ ಕೇಂದ್ರೀಕರಣ ಮಾಡಿಕೊಂಡು ಕೇಂದ್ರೀಕೃತವಾಗಿ ಬರೀತಾ ಕೂತ್ಕೊಳ್ಳೋದು. ಎಷ್ಟು ಬರುತ್ತೋ ಒದ್ದಾಡೋದು, ನಮಗೆ ನಾವೇ ಒಂದು ಪ್ರಯತ್ನ ಮಾಡೋದು. ಈ ರೀತಿ ಪ್ರಯತ್ನ ಮಾಡ್ತಾ 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 ನಾವು ಬರೆಯೋಕ್ಕೆ ಹೋದರೆ ಎಲ್ಲೋ ಒಂದು ಹಂತದಲ್ಲಿ ನಮ್ಮದು ಸುಲಭ ಆಗಿಬಿಡುತ್ತೆ. ಆಗ ನಿಮ್ಮ ಅಧ್ಯಯನ, ಅನುಭವ, ಅಟೆನ್ಷನ್ನು, ಅಬ್ಸರ್ವೇಷನ್ನು ಎಲ್ಲದರ ಜೊತೆಗೆ ಒಂದೇ ಒಂದು ನಂಬಿಕೆ ಇದ್ದವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. 5ನೇದು ಭಗವಂತನ ಅನುಗ್ರಹ ಇರಬೇಕು. ಭಗವಂತ ಪರಮಾತ್ಮ ಏನಾದರೂ ಒಂದು ನಮಗೆ ಒಳ್ಳೇದು ಮಾಡಪ್ಪ, ನಮಗೆ ಒಂದು ಏಕಾಗ್ರತೆಯನ್ನು ಕೊಡು, ಈ ಬರೆಯೋ ಒಂದು ಪರಿಶ್ರಮದ ಸಾಮರ್ಥ್ಯವನ್ನು ಕೊಡು ಅಂತ ಒಂದು ಭಗವಂತನಲ್ಲಿ ಒಂದು ಮೊರೆ. ಅದೊಂದು ಅಡಿಷನಲ್ ಪಾಯಿಂಟು, ಅದು ನಂಬುವವರಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ. ಇಲ್ದಿದ್ರೆ ಅದರ ಅನಿವಾರ್ಯತೆ ಯಾರಿಗೂ ಇಲ್ಲ. ಬೇಡ್ಕೋಬೇಕು ದೇವ್ರನ್ನ, ದೇವರು ನಿಮ್ಗೆ ಕೊಡಲೇಬೇಕು ಅನ್ನೋ ಅನಿವಾರ್ಯತೆ ಇಲ್ಲವೇ ಇಲ್ಲ. ನೀವು ಬೇಡ್ಕೊಳ್ಳಿ ಬಿಡಲಿ, ದೇವ್ರು ಕೊಡೋದು ಕೊಡ್ತಾನೆ, ಅವ್ನು ಮಾಡೋ ಒಳ್ಳೇದು ಮಾಡೇ ಮಾಡ್ತಾನೆ. ಬಟ್ ಇವುಗಳನ್ನ ಕಾನ್ಸಂಟ್ರೇಟ್ ಮಾಡಿ ನಾವು ಅಭ್ಯಾಸ ಮಾಡ್ತಾ 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 ಹೋಗಬೇಕಾಗತ್ತೆ. ಇದು ಬಂದು ನಾವು ರೂಢಿಸ್ಕೊಳ್ಳೋ ವಿಧಾನ. ಈ ರೂಢಿಸ್ಕೊಳ್ಳೋ ವಿಧಾನಗಳ ಜೊತೆಗೆ ನಾವು ಒಂದು ಅಬ್ಸರ್ವ್ ಮಾಡಿದರೆ ಕೆಲವು ಇನ್ಸ್ಟೆಂಟಾಗಿ ಹಾಡು ಬರೆದು ಬಿಡ್ತಾರೆ. ಹೇಗೆ?